Good morning, dear students and friends. Welcome back to the ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಸೀರೀಸನ್ನು ನಾವೇನು ಮಾಡಿದ್ವಿ ಅಂದರೆ ಸ್ಟಾರ್ಟ್ ಮಾಡಿದ್ದೀವಿ ರೀ. ಈ ಒಂದು ವಿಡಿಯೋದ ಮುಂಚಿತವಾಗಿ ನಾವೇನು ಮಾಡಿದ್ವಿ ಅಂದರೆ ಮೂರು ವಿಡಿಯೋಗಳನ್ನು ನಾನು ಇದೇ ಒಂದು ವಿಷಯದ ಮೇಲೆ ಅಂದರೆ ಅಧ್ಯಾಯ ಒಂದು ಬೋಧನಾ ಯೋಗ್ಯತೆ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೇಲೆ ನಾನು ಏನು ಮಾಡಿದ್ದೀನಿ ಅಂದ್ರೆ ವಿಡಿಯೋಸ್ಗಳನ್ನ ಹಾಕಿದ್ದೀನಿ ರೀ. ಅವರ ಲಿಂಕನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದ್ರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಅಥವಾ ನೀವೇನು ಮಾಡ್ಬೋದು ಅಂದರೆ ನಮ್ಮ ಪ್ಲೇ ಲಿಸ್ಟನ್ನು ನೀವು ಫಾಲೋ ಮಾಡ್ಬೋದು, ಅಲ್ಲಿ ಕೂಡ ನಿಮಗೆ ಲಿಂಕ್ ಸಿಗ್ತದೆ. ಸರಿ, ಸೊ ಇವತ್ತಿನ ದಿನ ನಾವೇನು ಮಾಡೋದಂದ್ರೆ 4ನೇ ಒಂದು ಭಾಗದಲ್ಲಿ ಏನಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳ ಬಗ್ಗೆ ನೋಡೋಣ್ರಿ. ಇದೇನಿದು ಮೊದಲನೇ ವಿಡಿಯೋ ಎದ್ರ ಮೇಲೆ ಇತ್ತಂದ್ರೆ ಬೋಧನೆಯ ಮೇಲೆ, ವಿದ್ಯಾರ್ಥಿಗಳ ಲಕ್ಷಣಗಳ ಮೇಲೆ, ಎರಡನೇದೇನು ಬೋಧನೆಗೆ ಪ್ರಭಾವ ಬೀರುವ ಅಥವಾ ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ರೀ. ಇವತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳ ಬಗ್ಗೆ ನೋಡೋಣ್ರಿ ಇವತ್ತು. ಹೌದಾ, ನೋಡ್ರಿ, ಟೀಚಿಂಗ್ ಮೆಥಡ್ಸ್ ಇನ್ ಹೈಯರ್ ಎಜುಕೇಷನ್. ಟೀಚಿಂಗ್ ಮೆಥಡ್ಸ್ ಇನ್ ಹೈಯರ್ ಎಜುಕೇಷನ್, ಅದು ಲೆಕ್ಚರರ್ ರೂಪದಲ್ಲಿರ್ಬೋದು, ಸೆಮಿನಾರ್ ಆಗಿರ್ಬೋದು, ಗ್ರೂಪ್ ವರ್ಕ್ ಆಗಿರ್ಬೋದು, ಆನ್ಲೈನ್ ಲರ್ನಿಂಗ್ ಆಗಿರ್ಬೋದು ರೀ. ಹಾಂ ಸರಿ, ಇವಕ್ಕರ ಪಿಕ್ಚರ್ ಇದು ಲೆಕ್ಚರ್ ಮೆಥಡ್ ರೀ, ಇದು ಗ್ರೂಪ್ ವರ್ಕ್ ರೀ, ಇದು ಏನಂದ್ರೆ ಆನ್ಲೈನ್ ಲರ್ನಿಂಗ್ ಆಗಿರ್ಬೋದು ರೀ. ಹೌದಾ, ಸೆಮಿನಾರ್ಸ್ ಕೂಡ ಆಗಿರ್ಬೋದು ರೀ. ಹೌದಾ, ಬರ್ರಿ ಇವಾಗ ಏನು ಮಾಡೋಣ ಅಂದರೆ ಇವತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು, ಟೀಚಿಂಗ್ ಮೆಥಡ್ಸ್ ಇನ್ ಹೈಯರ್ ಎಜುಕೇಷನ್ ಇನ್ ಹೈಯರ್ ಎಜುಕೇಷನ್. ಹೌದಾ, ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಹಂತದಲ್ಲಿ ಬೋಧನೆ ಕೇವಲ ಪಠ್ಯ ಪಾಠವನ್ನೇ ನೀಡುವುದಲ್ಲ ಅಥವಾ ಕಲಿಸುವುದಲ್ಲ ರೀ. ಬದಲಿಗೆ ಏನು ಮಾಡಬೇಕಂದ್ರೆ ಚಿಂತನೆ, ವಿಶ್ಲೇಷಣೆ, ಸಂಶೋಧನೆ, ಸ್ವತಂತ್ರ ಕಲಿಕೆಯ ಕೌಶಲ್ಯಗಳು ಬೆಳೆಸುವುದು ಭಾಳ ಮುಖ್ಯವಾಗ್ತದೆ ರೀ ಎಲ್ಲಿ ಹೈಯರ್ ಎಜುಕೇಷನ್ ಒಳಗೆ. ಹೌದಾ, ಈ ಹಂತದಲ್ಲಿ ಬೋಧನೆ ಎರಡೂ ಆಧಾರದ ಮೇಲೆ ನಡೆಯುತ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ಬೋಧನೆ ಏನಾಗ್ತದೆ ಅಂದ್ರೆ ಎರಡು ಆಧಾರದ ಮೇಲೆ ನಡೀತದೆ ರೀ, ಅಥವಾ ಎರಡು ವಿಧದಲ್ಲಿ ನಡೀತದೆ ರೀ. ಯಾವ ಎರಡು ಪ್ರಮುಖ ಇದೇನಂದ್ರೆ ಒಂದು ಶಿಕ್ಷಕ ಕೇಂದ್ರಿತ ವಿಧಾನ, ಇನ್ನೊಂದು ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು ರೀ. ಇದಲ್ಲದೆ ಇವತ್ತಿನ ದಿನಮಾನಗಳಲ್ಲಿ ತಾಂತ್ರಿಕ ಪ್ರಗತಿಯ ಪರಿಣಾಮವಾಗಿ ಏನಾಗಿದೆ, ಆನ್ಲೈನ್ ಮತ್ತು ಆನ್ಲೈನ್ ವಿಧಾನಗಳು ಇವೆರಡೂ ಪ್ರಮುಖ ಸ್ಥಾನಗಳನ್ನ ಆಫ್ಲೈನ್ ಆ್ಯಂಡ್ ಆನ್ಲೈನ್ ವಿಧಾನಗಳು ಕೂಡ ಎರಡೂ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ ರೀ ಇವತ್ತಿನ ದಿನಮಾನಗಳಲ್ಲಿ. ಹೌದಾ, ನೆಕ್ಸ್ಟ್ ಬರ್ರಿ, ಏನು ಶಿಕ್ಷಕ ಕೇಂದ್ರಿತ ವಿಧಾನಗಳು ರೀ. ಶಿಕ್ಷಕ ಕೇಂದ್ರಿತ ವಿಧಾನಗಳು ಅಥವಾ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಅಂತೇಳಿ ಕರಿತೀವಿ ನಾವು ಇದಕ್ಕೆ. ಟೀಚರ್ ಸೆಂಟರ್ ಮೆಥಡ್ ಅಂತೇಳಿ ಕರಿತೀವಿ ರೀ. ಹೌದಾ, ಇದರೊಳಗೆ ಏನು, ಇದ್ರ ಮೀನಿಂಗ್ ಏನಂದ್ರೆ ಈ ವಿಧಾನದಲ್ಲಿ ಶಿಕ್ಷಕ ಏನಾಗಿರುತ್ತೆ ಅಂದ್ರೆ ಪ್ರಮುಖ ಪಾತ್ರ ವಹಿಸ್ತಾನೆ ರೀ. ಯಾರ್ರಿ ಪ್ರಮುಖ ಪಾತ್ರ ವಹಿಸ್ತಾರೆ ಇಲ್ಲಿ? ಶಿಕ್ಷಕರು. ವಿದ್ಯಾರ್ಥಿಗಳು ಬರೀ ಕೇಳುಗರಾಗಿರ್ತಾರೆ ಇಲ್ಲಿ, ಶ್ರೋತೃಗಳು ಅಥವಾ ಬರೀ ಕೇಳುಗರಾಗಿರ್ತಾರೆ ರೀ. ಇಲ್ಲಿ ವಿದ್ಯಾರ್ಥಿಗಳು ಏನಾಗಿರ್ತಾರೆ ಅಂದ್ರೆ ಬರೀ ಕೇಳುಗರಾಗಿರ್ತಾರೆ ರೀ. ಹೌದಾ, ವಿದ್ಯಾರ್ಥಿಗಳು ಇಲ್ಲೇನಾಗಿರ್ತಾರೆ ಅಂದ್ರೆ ಬರೀ ಕೇಳುವವರಾಗಿರ್ತಾರೆ ರೀ. ಹೌದಾ, ಸರಿ, ಬರೀ ಕೇಳುವವರಾಗಿರ್ತಾರೆ ರೀ. ಇಲ್ಲಿ ಕೇಳಿ ಕಲಿಯುವವರಾಗಿರ್ತಾರೆ ಅವರು ವಿದ್ಯಾರ್ಥಿಗಳು. ಲಕ್ಷಣಗಳು ಏನಿರ್ತಾವೆ ಅಂದರೆ ಶಿಕ್ಷಕನು ಜ್ಞಾನ ಹಂಚುವನಾಗಿರ್ತಾನೆ ರೀ ಇಲ್ಲಿ. ಇಲ್ಲಿ ಶಿಕ್ಷಕ ಕೇಂದ್ರಿತ ಇದರಲ್ಲಿ ವಿದ್ಯಾರ್ಥಿಗಳು ನಿರಾಕ್ರಿಯ ಅಥವಾ ನಿರಾಸಕ್ತಿಯ ಒಂದು ಇದನ್ನಾಗಿರ್ತಾರೆ ಇಲ್ಲಿ. ಅವ್ರದ್ದು ಅಷ್ಟೊಂದು ಅಂದರೆ ಲವಲವಿಕೆ ಅಂದರೆ ಇರಲ್ರಿ, ಮತ್ತು ಅವ್ರದ್ದು ಅಷ್ಟೊಂದು ಏನಂದರೆ ಇನ್ವಾಲ್ವ್ಮೆಂಟ್ ಇರಲ್ಲ ಅಂಥೇಳಿ ಹೇಳ್ಬೋದು. ಸಮಯ ಮತ್ತು ವಿಷಯಗಳ ನಿರ್ವಹಣೆ ಸುಲಭವಾಗಿ ಆಗುತ್ತದೆ. ಸಮಯನೂ ನಾವು ಏನು ಮಾಡ್ಬೋದು, ಸಮರ್ಪಕವಾಗಿ ಬಳಸ್ಕೋಬೋದು ರೀ, ಮತ್ತು ವಿಷಯವನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕವರ್ ಮಾಡ್ಕೊತ ಹೋಗ್ಬೋದು ಇಲ್ಲಿ ಶಿಕ್ಷಕ ಕೇಂದ್ರಿತ ವಿಧಾನದಲ್ಲಿ ರೀ. ಉದಾಹರಣೆಗಳೇಂದ್ರೆ ಉಪನ್ಯಾಸ ವಿಧಾನ ರೀ. ಉದಾಹರಣೆ ಏನಂದ್ರೆ ಉಪನ್ಯಾಸ ವಿಧಾನ ರೀ. ಉಪನ್ಯಾಸ ವಿಧಾನ ಅಂದರೆ ಲೆಕ್ಚರ್ ಮೆಥಡ್. ಹೌದಾ, ನೆಕ್ಸ್ಟು ಪ್ರದರ್ಶನ ವಿಧಾನ ರೀ, ಡೆಮಾನ್ಸ್ಟ್ರೇಷನ್ ಮೆಥಡ್ ರೀ. ನೋಡಿರಿ, ಉಪನ್ಯಾಸ ವಿಧಾನ ಏನಾಗ್ತದೆ, ಇದು ಸಾಂಪ್ರದಾಯಿಕ ವಿಧಾನ ರೀ ಮತ್ತು ಹೆಚ್ಚು ಬಳಕೆಯಲ್ಲಿರುವ ವಿಧಾನ ರೀ. ಇದು ಹೆಚ್ಚು
ಬಳಕೆಯಲ್ಲಿರುವ ವಿಧಾನ ರೀ. ಇದು ಯಾವುದು? ಉಪನ್ಯಾಸ ವಿಧಾನ ಅಥವಾ ಲೆಕ್ಚರ್ ಮೆಥಡ್. ಎರಡನೇದೇನು? ಡೆಮಾನ್ಸ್ಟ್ರೇಷನ್ ಮೆಥಡ್. ಇದು ಏನಾಗ್ತದೆ? ವಿಜ್ಞಾನ ಮತ್ತು ತಾಂತ್ರಿಕ ವಿಷಯಗಳಲ್ಲಿ ಬಳಸುವಂಥ ಒಂದು ವಿಧಾನ ಆಗಿದೆ ರೀ. ಇಲ್ಲಿ ಗುಣಗಳಂದ್ರೆ ಅಂದ್ರೆ ಅಲ್ಪ ಸಮಯದಲ್ಲಿ ಹೆಚ್ಚಿನ ವಿಷಯವನ್ನು ನಾವು ಕಲಿಸ್ಬೋದು ರೀ. ಎಲ್ಲಿ? ಈ ಮೆಥಡ್ಗಳೊಳಗಿಂದ ಯಾವುದು? ಶಿಕ್ಷಕ ಕೇಂದ್ರಿತ ಮೆಥಡ್ಗಳು. ದೋಷ ಏನಂದ್ರೆ ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಭಾಗವಹಿಸಿಕೆ ಏನಾಗ್ತದೆ? ಕಡಿಮೆ ಆಗ್ತದೆ ರೀ ಇದರೊಳಗೆ. ಹೌದಾ? ನೆಕ್ಸ್ಟು ವಿದ್ಯಾರ್ಥಿ ಕೇಂದ್ರಿತ. ನೆಕ್ಸ್ಟ್ ಏನ್ರಿ? ವಿದ್ಯಾರ್ಥಿ ಕೇಂದ್ರಿತ ಒಂದು ಏನಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು ರೀ, ಅಥವಾ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್ ರೀ. ಈ ವಿಧಾನದಲ್ಲಿ ಏನು? ವಿದ್ಯಾರ್ಥಿಯ ಕಲಿಕೆಯ ಒಂದು ಕೇಂದ್ರ ಬಿಂದುವಾಗಿರ್ತಾನೆ ರೀ. ಶಿಕ್ಷಕ ಇಲ್ಲಿ ಏನು ಮಾಡ್ತಾನೆ ಅಂದ್ರೆ ಮಾರ್ಗದರ್ಶಕನಾಗಿರ್ತಾನೆ ರೀ ಮತ್ತು ಸಹಾಯಕನಾಗಿರ್ತಾನೆ ರೀ. ಇದು ಭಾಳ ಇಂಪಾರ್ಟೆಂಟ, ಇದನ್ನು ನೆನಪಿಟ್ಕೋಬೇಕು ರೀ. ಇಲ್ಲಿ ಶಿಕ್ಷಕ ಏನಾಗಿರ್ತಾನೆ ಅಂದ್ರೆ ಬರೀ ಸಹಾಯಕ ಮತ್ತು ಮಾರ್ಗದರ್ಶಕರಾಗಿರ್ತಾರೆ ರೀ. ಇಲ್ಲಿ ಲಕ್ಷಣಗಳು ಇರ್ತದೆ ಅಂದರೆ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಏನಾಗಿರ್ತದೆ ರೀ ಇಲ್ಲಿ ಕಲಿಕೆ ಆಗ್ತದೆ. ಅನುಭವಾತ್ಮಕ ಮತ್ತು ಚರ್ಚಾ ಆಧಾರಿತ ಒಂದು ಕಲಿಕೆ ಆಗ್ತದೆ ರೀ ಇಲ್ಲಿ. ಹೌದಾ? ಸೃಜನಶೀಲತೆ ಇಲ್ಲಿ ಗುಣಗಳು ರೀ. ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆಗಳು ಬೆಳೀತಾವೆ ರೀ. ಲಕ್ಷಣಗಳು ಏನಂದ್ರೆ ಉದಾಹರಣೆ ಏನಂದ್ರೆ ಚರ್ಚಾ ವಿಧಾನ, ಡಿಸ್ಕಷನ್ ಮೆಥಡ್. ಇಲ್ಲಿ ಏನಾಗ್ತದಲ್ಲ ಇದು ಗ್ರೂಪ್ ವರ್ಕ್ ಅಥವಾ ಇದನ್ನು ನಾವು ಡಿಸ್ಕಷನ್ ಮೆಥಡ್ ಅಂತೇಳಿ ಕರಿತೀವಿ ರೀ. ನೆಕ್ಸ್ಟು ಏನಂತೇಳಿ ಕರಿತೀವಿ? ಪ್ರಾಜೆಕ್ಟ್ ವಿಧಾನ. ಪ್ರಾಜೆಕ್ಟ್ಗಳನ್ನು ನೀಡುವುದರ ಮೂಲಕ ರೀ. ಪ್ರಾಜೆಕ್ಟ್ ವರ್ಕ್ಗಳನ್ನು ನೀಡುವುದರ ಮೂಲಕನೂ ಆಗ್ತದೆ. ಅದ್ರ ಜೊತೆಗೆ ಸೆಮಿನಾರ್ ರೀ, ವರ್ಕ್ಶಾಪು ಮತ್ತು ಗುಂಪು ಚಟುವಟಿಕೆಗಳ ಮೂಲಕನೂ ಇಲ್ಲಿ ಏನಾಗ್ತದೆ ಏನು ಕಲಿಕೆ ಆಗ್ತದೆ. ಇದೇನು? ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು. ಗುಣಗಳು ಏನು ರೀ? ವಿದ್ಯಾರ್ಥಿಗಳಲ್ಲಿ ಚಟುವಟಿಕೆ, ಸಂಶೋಧನಾ ಮನೋಭಾವ ಇಲ್ಲಿ ಬೆಳೀತದೆ. ನಾಯಕತ್ವ ಗುಣ ಬೆಳೀತದೆ ರೀ ಎಲ್ಲಿ? ವಿದ್ಯಾರ್ಥಿ ಕೇಂದ್ರೀಕೃತ ವಿಧಾನಗಳಲ್ಲಿ. ಹೌದಾ? ನೆಕ್ಸ್ಟು ದೋಷಗಳು ಏನಂದ್ರೆ ಸಮಯ ಹೆಚ್ಚು ಬೇಕಾಗ್ತದೆ ರೀ. ಎಲ್ಲ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಸಾಧ್ಯವಿಲ್ಲದೆ ಇರ್ಬೋದು ರೀ ಇದರೊಳಗೆ. ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಅಂತೇಳಿ ಹೇಳಕ್ಕೆ ಬರಲ್ಲ ರೀ. ಕೆಲವೊಬ್ಬರು ಭಾಗವಹಿಸ್ತೇನೂ ಇರ್ಬೋದೇನೋ. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟಿಗೆ ಬರ್ರಿ. ಅದ್ಯಾವುದಂದ್ರೆ ಇವತ್ತಿನ ಒಂದು ಆಧುನಿಕ ದಿನಮಾನಗಳಲ್ಲಿ ಆಫ್ಲೈನ್ ಬೋಧನಾ ವಿಧಾನಗಳು ರೀ ಮತ್ತು ಆನ್ಲೈನ್ ಬೋಧನಾ ವಿಧಾನಗಳು ಅಂತೇಳಿ ಬಂದವ್ರಿ. ಆಫ್ಲೈನ್ ವಿಧಾನಗಳು ಅಂದರೆ ಏನು ರೀ? ತರಗತಿ ಕೋಣೆಯ ಪಾಠ ರೀ. ಅದು ಆಫ್ಲೈನ್ ಒಳಗೆ ಏನಂತೇಳಿ ಕರಿತೀವಿ ಇದಕ್ಕೆ ನಾವು ಸಾಂಪ್ರದಾಯಿಕ ವಿಧಾನ ಮತ್ತು ಅತ್ಯಾಧುನಿಕ ವಿಧಾನ ಅಂತೇಳಿ ಎರಡು ವಿಧದಾಗ ಇದನ್ನು ಡಿವೈಡ್ ಮಾಡ್ತೀವಿ. ಸಾಂಪ್ರದಾಯಿಕ ವಿಧಾನಗಳು ಅಂದರೆ ತರಗತಿ ಕೋಣೆ ಪಾಠ ರೀ, ಪ್ರಯೋಗಾಲಯದ ಪಾಠ ರೀ, ಸೆಮಿನಾರ್ಗಳನ್ನು ಏರ್ಪಡಿಸೋದು ರೀ, ಮತ್ತು ಗ್ರಂಥಾಲಯದ ಅಧ್ಯಯನ. ಇವೆಲ್ಲ ಏನು? ಸಾಂಪ್ರದಾಯಿಕ ರೀ. ಅತ್ಯಾಧುನಿಕ ಅಂದರೆ ಏನು ರೀ? ಸ್ಮಾರ್ಟ್ ಬೋರ್ಡ್ ಕ್ಲಾಸ್ ರೂಮ್ ಇರ್ತಾವೆ ರೀ, ಸ್ಮಾರ್ಟ್ ಬೋರ್ಡ್ಗಳು ಇರ್ತಾವೆ, ಪ್ರಾಜೆಕ್ಟರ್ ಇರ್ತದೆ ರೀ. ಹೌದಾ? ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ಸ್ಗಳು ಕೂಡ ಇರ್ತಾವೆ ರೀ. ಇಂಡಸ್ಟ್ರಿಗೆ ವಿಸಿಟ್ ಮಾಡುವಂಥವ್ರಿ ಅಂದ್ರೆ ಕೈಗಾರಿಕೆಗಳಿಗೆ ಏನು ಮಾಡೋದು? ವಿಸಿಟ್ ಮಾಡಿ ಅಲ್ಲಿ ಆ ವರ್ಕರ್ಸ್ ಜೊತೆಗೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ರೀ? ಇಂಟ್ರ್ಯಾಕ್ಷನ್ ಮಾಡ್ತಾರೆ. ಇಂಟ್ರ್ಯಾಕ್ಷನ್ ಅಂದರೆ ಏನು ರೀ? ಮಾತುಕತೆ ಆಗ್ತದೆ ರೀ. ಇದಕ್ಕೆ ಏನಂತೇಳಿ ಕರಿತೀವಿ? ಇಂಡಸ್ಟ್ರೀಸ್ಗೆ ಏನು ಕಾರ್ಖಾನೆಗಳಿಗೆ ಭೇಟಿ ನೀಡಿ ಅಲ್ಲಿ ಏನಾಗೋದು? ಮುಖಾಮುಖಿಯಾಗಿ ಚರ್ಚೆ ನಡೆಸುವಂಥ ಒಂದು ಇವೆಲ್ಲ ಏನು ರೀ? ಆಧುನಿಕ ವಿಧಾನಗಳು ರೀ. ಗುಣಗಳು ಏನು? ನೇರ ಮಾನವೀಯ ಸಂಪರ್ಕ ಇರ್ತದೆ, ತತ್ಕ್ಷಣದ ಪ್ರತಿಕ್ರಿಯೆ ಆಗಿರ್ತದೆ ರೀ. ಸಾಮಾಜಿಕ ಕೌಶಲ್ಯಗಳ ಬೆಳವಣಿಗೆ ಇದು ಸಹಾಯಕ ಆಗ್ತದೆ ರೀ. ಯಾಕಂದ್ರೆ ನೇರವಾಗಿ ನಮಗೆ ಮಾನವನ ಸಂಪರ್ಕದಲ್ಲಿ ಇರ್ತೀವಿ ನಾವು. ಇಲ್ಲಿ ಟೀಚರ್ಸ್ ಮತ್ತು ವಿದ್ಯಾರ್ಥಿಗಳು ಅಲ್ಲೇ ಸಿಗುವಂಥದ್ದು ಇರ್ತದೆ ರೀ. ತತ್ಕ್ಷಣದಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಆಗ್ತದೆ ಇಲ್ಲಿ. ಸಾಮಾಜಿಕ ಸೌಲಭ್ಯಗಳ ಬೆಳವಣಿಗೆನೂ ಆಗ್ತದೆ. ಹೌದಾ? ದೋಷಗಳು ಅಂದರೆ ಸ್ಥಳ ಮತ್ತು ಸಮಯಕ್ಕೆ ಏನಾಗಿರ್ತಾವೋ ಸೀಮಿತ ಆಗಿರ್ತಾವೆ ನೋಡಿರಿ. ಸ್ಥಳ ಇದು ಫಿಕ್ಸ್ ಇರ್ತದೆ, ಸಮಯನೂ ಇಲ್ಲಿಂದ ಇಲ್ಲಿ ಮಟ್ಟ ಅಂತೇಳಿ ಇರ್ತಾವೆ. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಕೂಲಿಗೆ ಹೋಗ್ತೀವಲ್ಲ ಅಥವಾ ಕಾಲೇಜಿಗೆ ಹೋಗ್ತೀವಲ್ಲ, ಒಂದೇ ತಾವಲ್ಲಿ ಕಾಲೇಜ್ ಇರ್ತದೆ, ಅದ ಜಾಗಕ್ಕೆ ಹೋಗಬೇಕು ಮತ್ತು ಅದೇ ಸಮಯಕ್ಕೆ ಆ ಸಮಯದೊಳಗೆ ಹೋಗಬೇಕು. ಆ ಸಮಯ ಆದಮೇಲೆ ಅಲ್ಲಿ ಯಾರೂ ಇರಲ್ಲ, ಅಥವಾ ಆ ಸಮಯದ ಮುಂಚಿತವಾಗಿ ಹೋದ್ರೂ ಯಾರೂ ಇರಲ್ಲ. ಸರಿಯಾದ ಸಮಯಕ್ಕನ ಅಲ್ಲಿ ಬರಬೇಕು ಮತ್ತು ಸರಿಯಾದ ಸಮಯಕ್ಕನ ಹೋಗಬೇಕು. ಇದು ದೋಷ ಆಗಿರ್ತದೆ ರೀ. ನೆಕ್ಸ್ಟ್ ಬರುವಂಥದ್ದು ಆನ್ಲೈನ್ ಬೋಧನಾ ವಿಧಾನಗಳು ರೀ. ಆನ್ಲೈನ್ ಬೋಧನಾ ವಿಧಾನಗಳು ರೀ ಏನೇನದ ಆನ್ಲೈನ್ ಬೋಧನಾ ವಿಧಾನಗಳೊಳಗೆ? ಇಂದಿನ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಶಿಕ್ಷಣವು ಉನ್ನತ ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ತಂದುಬಿಟ್ಟಿದೆ ರೀ. ಭಾರತದಲ್ಲಿ ಹಲವು ವೇದಿಕೆಗಳು ಕಾರ್ಯನಿರ್ವಹಿಸ್ತವೆ. ಅವು ಯಾವ ಅಂದ್ರೆ ಸ್ವಯಂ ಸ್ಟಡಿ ವೆಬ್ಸ್ ಆಫ್ ದಿ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ದಿ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ಇದ್ರ ಬಗ್ಗೆ ನಾವು ನಿನ್ನೆ ನೋಡ್ಕೊಂಡಿದ್ವಿ. ಏನಂದರೆ ಇದು ಭಾರತ ಸರ್ಕಾರದ ಡಿಜಿಟಲ್ ಕಲಿಕಾ ವೇದಿಕೆ ರೀ. ಇದು ವಿವಿಧ ವಿಶ್ವವಿದ್ಯಾಲಯಗಳಿಂದ ತಜ್ಞರನ್ನು ಏನು ಮಾಡ್ತಾರೋ ತಯಾರಿಸಿದ ಉಚಿತ ಕೋರ್ಸುಗಳು ಇರ್ತಾವ್ರಿ ಇವು. ಹೌದಾ?
ಈ ಪಾಠಶಾಲಾ ಅಂತೇಳಿ EPG ಪಾಠಶಾಲಾ ಅಂತೇಳಿ ಒಂದು ಇದನ್ನ ಇದೆ ರೀ, ಅದು ಇದರದೇ ಒಂದು ಅಂಗ ರೀ, ಅದು ಏನು ಸ್ವಯಂದೇ ಒಂದು ಅಂಗ ಅದು, ಹೌದಾ. ಆನ್ಲೈನ್ ವಿಡಿಯೋನೂ ಇರ್ತದೆ, ಆನ್ಲೈನ್ ವಿಡಿಯೋ ಲೆಕ್ಚರ್ ಇರ್ತದೆ ರೀ, ಪಠ್ಯ ಸಾಮಗ್ರಿ ಇರ್ತದೆ, ಮತ್ತು ಪರೀಕ್ಷೆಗಳನ್ನು ಅದರೊಳಗೆ ನೀವು ನೀಡ್ಬೋದು. ಏನು ರೀ, ಇಲ್ಲಿ ಆನ್ಲೈನ್ ವಿಡಿಯೋನೂ ಇರ್ತದೆ, ಪ್ರೀ ರೆಕಾರ್ಡಿಂಗ್ ಇರುವಂಥದ್ದು. ಮತ್ತು ಅಲ್ಲಿ ನಿಮಗೆ ನೀವು ಓದ್ತೀರಂದ್ರೆ ನಿಮಗೆ ಏನಿರ್ತದೆ, ಅಲ್ಲಿ ನೋಟ್ಸು ಸಿಗ್ತದೆ, ಜೊತೆಗೆ ಅಲ್ಲಿ ಪರೀಕ್ಷೆಗಳನ್ನು ನೀವು ಏನು ಮಾಡ್ಬೋದು, ತೊಗೋಬೋದು ರೀ, ಹೌದಾ, ಕೊಡ್ಬೋದು. ನೆಕ್ಸ್ಟ್ ಆನ್ಲೈನ್ ಒಳಗೆ ಎರಡನೇದು ಯಾವ ಅಂದರೆ ಸ್ವಯಂ ಪ್ರಭಾ ರೀ. ಇದು 24x7 ಡಿಜಿಟಲ್ ಉಪಗ್ರಹ ಅಥವಾ DTH ಶಿಕ್ಷಣ ಶಿಕ್ಷಣ ಚಾನೆಲ್ ರೀ ಇದು. ಯಾವುದು, ಸ್ವಯಂ ಪ್ರಭಾ. 24 ಗಂಟೆ ಇರ್ತದೆ, 7 ದಿನ ಇರ್ತದೆ ರೀ ಇದು. ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಇರ್ತದೆ ಇದರೊಳಗೆ. ಏನು, ಶಾಲೆಯಿಂದ ಉನ್ನತ ಶಿಕ್ಷಣವರೆಗೆ ಪಾಠಗಳನ್ನು ಇಲ್ಲಿ ಏನು ಮಾಡ್ತಾರೆ, ಪ್ರಸಾರ ಮಾಡಲಾಗ್ತದೆ ರೀ. ದೂರದ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತ ಆಗ್ತದೆ ರೀ ಇದು. ನೆಕ್ಸ್ಟು MOOCs, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್. ವಿಶ್ವದ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ನೀಡುವ ಆನ್ಲೈನ್ ಕೋರ್ಸ್ ರೀ ಇದು. ಕೊರೆಸೆರಾ, ಇಡೆಕ್ಸ್, ಉದೆಮಿ, ನೆಪ್ಟೆಲ್ ಇವೆಲ್ಲನೂ ಏನು ಇದಕ್ಕೆ MOOCsಗೆ ಅಥವಾ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಿಗೆ ಒಂದು ಉದಾಹರಣೆಗಳಂತೇಳಿ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಇದೇನಾಗ್ತದೆ ಅಂದರೆ ಜಾಗತಿಕ ಮಟ್ಟದ ಜ್ಞಾನ ಪಡೆಯಲು ಅವಕಾಶವನ್ನು ಮಾಡಿಕೊಡ್ತದೆ ಅಂತೇಳಿ ಹೇಳ್ಬೋದು. ಸೊ ಇಲ್ಲಿಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇವತ್ತಿನ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ, 4ನೇ ಭಾಗವನ್ನು ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು 5ನೇ ಭಾಗದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಯನ್ನು. ಸೊ thank you so much for watching this video, my dears. If you have any doubt, any suggestion, then please comment. Don't forget to comment, my dears, and subscribe and share this video among your friends. ಈ ವಿಡಿಯೋವನ್ನು ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮಧ್ಯೆ ಇದನ್ನೇನು ಮಾಡಿರಿ, ಶೇರ್ ಮಾಡಿರಿ. ಅವರಿಗೂ ಇದು ಒಂದು ಏನು ಫ್ರೀಯಾಗಿ ಒಂದು ವಿಡಿಯೋ ಸಿಗ್ತಾ ಇದೆ, ಇದರ ಒಂದು ಸದುಪಯೋಗ ಅವರು ಪಡೆದುಕೊಳ್ಳಿ, ಮತ್ತು ಅವರು ಕೂಡ ಒಂದು KSETಗೆ ಕ್ವಾಲಿಫೈಡ್ ಆಗಲಿ ಅನ್ನೋ ಉದ್ದೇಶದೊಂದಿಗೆ ನಾನು ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.